ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಇದೆಲ್ಲ ಮುಗಿತು. ಎಲ್ಲಿ ಬಂತೀಗ? ಏನಾಯಿತು? ಎಲ್ಲ ಕಾಮನೆಗಳು ಕೂಡ ಯಾವಾಗ ನಮ್ಮನ್ನು ಪೂರ್ತಿ ಬಿಟ್ಟು ಹೋಗುತ್ತೆ ಅಲ್ಲಿ ನಮಗೇನು ಬಂದಿದೆ ಅಂತ ಅರ್ಥ. ಊಟ ಮುಗಿತು ಅಂತ ಯಾವಾಗ ಗೊತ್ತ? ಮಜ್ಜಿಗೆ ಬಂದರೆ ಊಟ ಮುಗಿತು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಎಲ್ಲ ಇನ್ನೇನಾಯ್ತು ಬೇಡ ಮಾರಾಯ ತಡ ಅದು ಎದ್ದೋಗ್ಬಿಡ್ತೀವಿ ಅಂತಾರೆ. ಆ ಸ್ಥಿತಿ ಬಂದಿರ್ತಾರೆ. ಇವತ್ತು ಊಟ ಹೊಟ್ಟೆ ತುಂಬಿದೆ ಅಂತ ಗೊತ್ತಾಗ್ಲಿಕ್ಕೆ ಏನು ಪ್ರೋಸೆಸ್ ಇದೆ? ಊಟ ಮಾಡೋದೇ ಅದು ಅಥಾರಿಟಿ. ನಾನು ಬೇಡ ಅಂದರೆ ಬಿಟ್ಬಿಡ್ಬೇಕಷ್ಟೆ. ಶತಂಚೈಕಾ ಹೃದಯಸ್ಯ ನಾಟ್ಯ. ಇನ್ನು ಹೊರಡ್ಬೇಕು ಅವನೀಗ. ಇವೆಲ್ಲ ಜ್ಞಾನ ಬಂದಾಗಿದೆ. ಹೊರಡ್ಬೇಕಾದ್ರೆ ಹೇಗಿದೆ ಗೊತ್ತಾ? ಶತಂಚ ಏಕಾಚ ಹೃದಯಸ್ಯ ನಾಟ್ಯ ತಾಸಾ ಮೂರ್ಧಾನಂ ಅಭಿನಿಸೃತ ಏಕ ತಯಾ ಊರ್ಧ್ವಮಾಯನ್ ಅಮೃತತ್ವಮೇತಿ ವಿಶ್ವಗನ್ಯ ಉತ್ಕ್ರಮಣೇ ಭವಂತಿ. ಸರಿಯಾಗಿ ನೋಡ್ಬೇಕಿದೆಲ್ಲ. ತತಂಚೈಕಾ ಹೊರಟು ದೇಹ ಬಿಟ್ಟು ಹೋಗ್ತಾನೆ ಅವನಿಗೆ. ಜ್ಞಾನ ಬಂದಾಗಿದೆ. ಅப்புறம் ಎಲ್ಲ ಆಗೋಗ್ಬಿಟ್ಟಿದೆ ಅವನಿಗೆ. ಲಾಸ್ಟ್ ಹೋಗ್ತಾ ಇದ್ದಾನೆ. ಹೇಗೆ ಹೋಗ್ಬೇಕು ಅಂತ ಅವನು? ನಮ್ಮ ದೇಹದಲ್ಲಿ 101 ನಾಡಿ, ಶತಂಚ ಏಕ 101 ನಾಡಿಗಳಿದೆ. ನಮಗೆ ಆಶ್ಚರ್ಯ, 72,000 ನಾಡಿನೋ ಹೇಳ್ತಾರಲ್ಲ, ಎಲ್ಲನೂ ಸರಿನೇ. ಪ್ರಧಾನವಾದ ಎಷ್ಟೆಷ್ಟು? 36,000 72 ಆಯ್ತು. ಅದರಲ್ಲಿ ತಗೊಂಡ್ರೆ 50 ಮಧ್ಯ ಉಳಿಯೋದು ಒಂದು, ಅದು ಸುಷುಮ್ನಾ ನಾಡಿ. ಅದರಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಮತ್ತೆ 4 ರೆಡ್ಯೂಸ್ ಮಾಡಿದರೆ 4. ಆಮೇಲೆ 2 ದಕ್ಷಿಣ ಪಿಂಗ 2 ಮಧ್ಯದ್ದು ಇಷ್ಟೇ ಉಳಿದಿದ್ದು. ಎಷ್ಟು ಹೋಗಿ 72,000 ಹೋಗಿ ಎಲ್ಲಿ ಬಂತದು? 3ಕ್ಕೆ ಬಂತಷ್ಟೇ. 3ರಲ್ಲಿ 1 ಉಳ್ಕೊಂಡದ್ದು. ಅದ್ರ ಮೂಲಕ ಹೋದ್ರೆ ವಾಪಸ್ ಬರೋಲ್ಲ. ಇದು ಯಾವ್ದ್ರ ಮೂಲಕ ಹೋದ್ರೆ ಕೂಡ ಏನಾಗ್ತಾನೆ ಅವನು? ವಾಪಸ್ ಬಂದೇ ಬರ್ತಾನೆ. ಈ ರೂಟಲ್ಲಿ ಹೋದ್ರೆ ಬರ್ತಾನೆ ಬಡಿ, ಅದು ಕ್ಲಿಯರೆನ್ಸ್ ಇಲ್ಲ ಅಂತಾರಲ್ಲ ಹಾಗೆ. ಇದರಲ್ಲಿ ಹೋದರೆ ಹೇಳೋಕ್ಕಾಗಲ್ಲ, ಹೋಗ್ಬಿಡ್ಬೋದು. ಇದರಲ್ಲಿ ಪ್ರೋಸೆಸ್ ಇದೆ. ಅಂತ್ಯಕಾಲದಲ್ಲಿ ಹೀಗೆ ಹೋಗಬೇಕು. ಶತಂಚೈಕಾಚ ಹೃದಯಸ್ಯ. ನಾಡಿಗಳಿರೋದೇ ಗೊತ್ತಿಲ್ಲ ಫಸ್ಟ್ ಹೋಗೋದ್ಯಾಕೆ ಬರ್ತದೆ. ತಾಸ ಮೂರ್ಧಾನಂ ಅಭಿನಿಸೃತೈಕ. ಮೂರ್ಧಾನಂ ಇಲ್ಲಿವರೆಗೂ ಬರುತ್ತೆ ನಾಡಿ. ಇವೆಲ್ಲ ಬೇರೆ ಕಡೆ ಸ್ಟಾಪ್ ಆಗಿಬಿಡುತ್ತೆ. ಈ ನಾಡಿ ಒಂದೇ ಇಲ್ಲಿ ಬರೋದು. ಅದು ತಯಾ ಊರ್ಧ್ವಮಾಯ. ಅದರಿಂದ ಹೋದರೆ ಅವನೇನಾಗ್ತಾನೆ? ಅಮೃತತ್ವ ಮೋಕ್ಷಕ್ಕೆ ಹೋಗ್ತಾನೆ. ವಿಶ್ವಗನ್ಯ ಉತ್ಕ್ರಮಣೆ ಭವಂತಿ. ಬೇರೆ ಕಡೆ ಹೋದರೆ ಮತ್ತೆ ವಾಪಸ್ ಬರಬೇಕು. ಗೊತ್ತಾಯ್ತಾ? ಬೇರೆ ಕಡೆ ಇರುತ್ತೆ, ವಾಪಸ್ ಬಂದೇ ಬರಬೇಕು. ವಾಪಸ್ ಸಾಧ್ಯ ಇಲ್ಲ. ಅದು ಒಂದು ವಾಪಸ್ ಬರಬೇಕು. ಬೇರೆ ಲೋಕಕ್ಕೆ ಹೋಗ್ತಾನೆ ಅಂದ್ರೆ ಮುಕ್ತಿ ಇಲ್ಲ, ಮತ್ತೆ ಸಾಧನೆ ಆಗಿಲ್ಲ ಅಂತ ಅರ್ಥ ಅವನಿಗೆ. ಅಂಗುಷ್ಟ ಮಾತ್ರ ಪುರುಷೋಂತರಾತ್ಮ. ಭೀಷ್ಮರಿಗೆ ಹಾಗಾಯ್ತು. ಕೊನೆಯ ಮೂಮೆಂಟಲ್ಲಿ ಇಲ್ಲಿಗೆ ಹೋಗಲಿಲ್ಲ, ಸ್ವಲ್ಪ ಡೈವರ್ಟ್ ಆಗಿಬಿಡುತ್ತೆ. ಅದಕ್ಕೆ ಆಗಲೇ ಮುಕ್ತಿಗೆ ಹೋಗಲಿಲ್ಲ. ಎಲ್ಲಿಗೆ ಹೋದ್ರು? ವಸುರೂಪಕ್ಕೆ ಹೋದ್ರು. ಆ ರೂಪದಲ್ಲಿ ಆಮೇಲೆ ಅಲ್ಲಿ ಹೋಗ್ತಾರೆ. ಅಂಗುಷ್ಟ ಮಾತ್ರ ಪುರುಷೋಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ ಸಂಸ್ವಾತ್ ಶರೀರಾತ್ ಪ್ರವೃಹೇತ್ ಮುಂಜಾದಿವೇಶಿಕಾ ಇಶೀಕಾಂ ಧೈರ್ಯೇಣ ತಂ ವಿದ್ಯಾ ಶುಕ್ರಮೃತಮಿತಿ. ಅಲ್ಲಿ ಮುಗಿತು. ಅದೇನು? ಅಂಗುಷ್ಟ ಮಾತ್ರ ಪುರುಷ ಇದ್ದಾನೆ. ಅಂಗುಷ್ಟ ಅಂದರೆ ಜೀವಾಂಗುಷ್ಟ. ದೇಹಾಂಗುಷ್ಟ ದೇಹದೊಳಗೆ, ಜೀವಾಂಗುಷ್ಟ ಜೀವನೊಳಗೆ ಹಾಗಿರ್ತಿರ್ತಾನೆ. ಹೃದಯೇ ಸನ್ನಿವಿಷ್ಟ ತಂ ಸ್ವಾತ್ ಶರೀರಾತ್ ಪ್ರವೃಹೇತ್ ಮುಂಜಾದಿವೇಶಿಕಾಂ ಧೈರ್ಯೇಣ. ಇದರಿಂದ ಹೇಗೆ ನಾವು ಬಾಣ ಕೆಳಗೆಳಿತೇವಲ್ಲ ಹಾಗೆ ಎಳಿಬೇಕು. ವಿದ್ಯಾ ಶುಕ್ರಂ ಅಮೃತಂ ತಂ ವಿದ್ಯಾ ಶುಕ್ರಂ ಅಮೃತಮಿತಿ. ಆದ್ದರಿಂದ ಇದು ಅರ್ಥ ಮಾಡಿಕೊಂಡು ದೇಹ ಬಿಟ್ಟು ಹೋಗ್ತಾನೆ. ದೇಹ ಬಿಟ್ಟು ಹೋಗ್ಬೇಕಾದ್ರೆ ದೇಹಕ್ಕೂ ಇವನಿಗೆ ಏನು ಸಂಬಂಧ? ಮತ್ತೆ ಭೇದ. ಇಲ್ಲಿ ಬಿಟ್ಟಾಗ ಹೋಗ್ಬೇಕು ಅವರು ದೇಹಕ್ಕೆ. ಅದು ಅವರಿವರಿಗೆ ಭೇದ ಇದೆಯಲ್ಲ, ನಮ್ಮ ದೇಹಕ್ಕೂ ನಮಗೂ ಭೇದ ಇರಬೇಕಾದ್ರೆ ಎಲ್ಲೂ ಭೇದ ಇಲ್ಲ. ಅದೇನರ್ಥ ಅದಕ್ಕೆ? ಶರೀರಭೂತೋ ವಿಷ್ಣೋಸ್ತು ಜೀವಸ್ತದ್ವಚಗೋ ಯತಃ ಅಧಿಷ್ಠಿತಶ್ಚ ತೇನೈವ ವಿಜಾನೀಯಾತ್ ಪೃಥಕ್ತತಃ ಸ್ವಾಖ್ಯಾತ್ ಶರೀರಾತ್ ಜೀವಾತ್ತು ಪ್ರವೃಹೇತ್ ವಿಷ್ಣುಮವ್ಯಯಂ ಯಸ್ಯಾತ್ಮ ಶರೀರಂ ಆತ್ಮಾನಮಂತರೋ ಯಮಯತಿ ಇತಿ ಚ. ಈಗ ಪರಮಾತ್ಮ ಶರೀರಭೂತೋ ವಿಷ್ಣೋಸ್ತು ಜೀವ ತದ್ವಶಗೋ ಯತಃ. ನಮ್ಮದು ಶರೀರ, ನಮ್ಮೊಳಗೆ ಜೀವ ಪರಮಾತ್ಮನೇ ಶರೀರ ಅಂತ ಹೇಳಿದರು. ಅದೇ ಪರಮಾತ್ಮ ಶರೀರ ಅಂದರೆ ಏನರ್ಥ? ಭಿನ್ನ ಅಂತ ಫಸ್ಟ್ ಅರ್ಥ. ಶರೀರದ ಎಕ್ಸಾಂಪಲ್ ಯಾವುದು ಕೊಡ್ತಾರೆ ಅಂದರೆ, ದೇಹ ನಾವು ಹೇಳಿದಾಗ ಕೇಳಬೇಕು, ದೇಹ ಹೇಳಿದಾಗ ನಾವು ಕೇಳಬೇಕು, ಹಾಗೆ ಹೇಳಬೇಕು. ಅದಕ್ಕೆ ವಿಷ್ಣುವಿನ ಹೇಳಿದೇನಿಂದ ನಾವು ಇದ್ದೇವೆ ಅಂತ ಹೇಳೋದಕ್ಕೋಸ್ಕರವಾಗಿ ಜೀವನ ಏನಂತ ಕರೀತಾರೆ? ಶರೀರಿ ಅಂತ ಕರೀತಾರೆ. ಶರೀರಿ ಜೀವಸ್ವಾಮಿ ಅಂತ ಅರ್ಥ ಅದಕ್ಕೆ. ಅಧಿಷ್ಠಿತಶ್ಚ ತೇನೈವ ವಿಜಾನೀಯಾತ್ ಪೃಥಕ್ತತಃ. ಈ ರೀತಿ ಇದ್ದಾನೆ. ಯಶ್ ಆತ್ಮ ಶರೀರಂ ಆತ್ಮಾನ ಮಂತರೋ ಯಮಯತಿ ಇತಿ ಚ. ಜನಾನಾಂ ಹೃದಯಂ ಇತಿ ಹೃದಯ ಇತ್ಯುಕ್ತತ್ವಾಚ ಜೀವಾತ್ ಪೃಥಕ್ ಶರೀರತಿ ಸಿದ್ಧಂ. ಜೀವನ ಹೃದಯದೊಳಗಿದ್ದಾನೆ ಅಂತ ಹೇಳಿದ ಮೇಲೆ ದೇಹದೊಳಗೆ ನಾವಿರೋದ್ರಿಂದ ದೇಹಕ್ಕೂ ನಮಗೂ ಭೇದ, ನಮ್ಮೊಳಗೂ ದೇವರಿರೋದ್ರಿಂದ ದೇವರಿಗೂ ನಮಗೂ ಭೇದ.
ಇಲ್ಲೇ ಬಂತು ಜೀವ ಪಂಚಭೇದ ಬಂದೋಯ್ತು ಇಲ್ಲೇನೆ. ಜನಾನಾಂ ಹೃದಯ ದೇಹಾಂಗುಷ್ಟಮಿತೋ ದೇಹೇ ಜೀವಾಂಗುಷ್ಟಮಿತೋ ಹೃದಯ ಜೀವಶ್ಚತು ವಿಜ್ಞೇಯೋ ಜೀವಾದ್ಭೇದೇನ ಮುಕ್ತಯೇ. ಭೇದ ಒಪ್ಪಿದರೆ ಮಾತ್ರ ಇವೆಲ್ಲ ಸಾಧ್ಯ. ಸಂಸಾರಿ ಶರೀರೇಣ ಅಭೇದೋ ವಾದಿನ ಅಭೇದ ವಾದಿನ ಕೇನಾಪಿ ನಾಂಗೀಕೃತ. ಶರೀರ ಮತ್ತು ಶರೀರಿಗೆ ಅಭೇದವನ್ನು ಯಾವ ವಾದಿನೂ ಒಪ್ಲಕ್ಕೆ ಬರೋದಿಲ್ಲ. ನಚ ಲೋಕದಲ್ಲೂ ಒಪ್ಲಕ್ಕೆ ಸಾಧ್ಯ ಇಲ್ಲ. ಜನಾನಾಮಿತಿ ಭೇದ, ಮತ್ತು ಜನಗಳಲ್ಲೂ ಕೂಡ ಅಭೇದ ಇಲ್ಲ. ಜನಾನಾಂ ಬಹುವಚನ ಯಾತಕ್ಕೆ ಹೇಳ್ತಾರೆ? ಭೇದ ಇರೋದ್ರಿಂದ. ಕೇನಾಪಿ ನಾಂಗೀಕೃತ ನ ಜೀವೋ ಅಂಗುಷ್ಟ ಮಾತ್ರ ಅಥೋ ವಿಷ್ಣೋ ಜೀವಾದ್ಭೇದ ಮುಕ್ತ. ಒಟ್ಟಿ ಮಾತುಗಳೆಲ್ಲ ಜೀವೇಶ್ವರ ಭೇದ ಜಡೇಶ್ವರ ಭೇದ ಎಲ್ಲ ಹೇಳ್ತಾ ಇವೆ. ಅಲ್ಲಿ ಮುಗಿತು ಕೊನೆಯ ಶ್ಲೋಕ. ಮೃತ್ಯು ಪ್ರೋಕ್ತಾಂ ನಚಿಕೇತೋಥ ಲಬ್ಧ್ವಾ ವಿದ್ಯಾಮೇತಾಂ ಯೋಗ ವಿಷಿಂಚ ಕೃಷ್ಣಂ ಬ್ರಹ್ಮ ಪ್ರಾಪ್ತೋ ವಿರಜೋ ಅಭೂತ್ ಮೃತ್ಯು ಅನ್ಯೋಪೇವಂ ಯೋ ವಿತ್ ಅಧ್ಯಾತ್ಮಮೇವ. ಮೃತ್ಯು ಪ್ರೋಕ್ತಾಂ, ಮೃತ್ಯು ಹೇಳಿದ ಅಂದ್ರಲ್ಲ, ಯಮದೇವರು ಹೇಳಿದ ಅಂತ. ಮೃತ್ಯು ಶಬ್ದಕ್ಕೆ ಏನರ್ಥ? ಯಮದೇವರಿಗೆ ಮೃತ್ಯುಂ ತರ್ಪಯಾಮಿ ಅಂತಕಂ ತರ್ಪಯಾಮಿ ಹೇಳೋದಿಲ್ಲ. ಮೃತ್ಯುವನ್ನು ಯಾರ ಹೆಸರದು? ಯಮನ ತಮ್ಮ ಒಬ್ಬ ಇದ್ದಾನೆ, ಆತನ ಮೃತ್ಯು ಅಂತ ಹೆಸರು. ಯಮಭ್ರಾತ ಹಿಂದೆ ಬಂದಿದೆ ಅದು. ಏನ ಯಾರು ಅವರಿಗೆ? ಅಸಿಸ್ಟೆಂಟ್ಸ್ ಅವರಲ್ಲ, ಆಫೀಸಲ್ಲಿ ಒಂದು ಆಫೀಸ್ ಎಷ್ಟು ಜನ ಇರಬೇಕಲ್ಲ. ಯಮದೇವರ ಆಫೀಸ್ ಅದು. ಎಲ್ಲ ದೇವರದ್ದೇ ರೋಗಗಳ ಅಭಿಮಾನಿ ದೇವತೆಗಳೆಲ್ಲ ಕೂತಿರ್ತಾರೆ ಅಲ್ಲಿ. ಅವ್ರು ಕರ್ಕೊಂಬರಿ ಅಂತ ಕಳಿಸ್ತಾರೆ. ಬಂದು ಅಟ್ಯಾಕ್ ಬರ್ತಾರೆ. ಅದೆಲ್ಲ ಆಫೀಸ್ಗೆ ಗೌಡಪುರ ಹೇಳ್ತಾರೆ. ಆಫೀಸ್ಗಳೆಲ್ಲ ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳ್ತಾರೆ. ಯಾವುದೇವ್ರ ಮನೆ ಎಲ್ಲಿದೆ, ಇವರೆಲ್ಲ ಎಲ್ಲಿದ್ದಾರೆ, ಆಫೀಸ್ ರೀಚಬಲ್ ಇರಬೇಕಲ್ಲ ಎಲ್ಲ ಕೂಡ. ಅವ್ರು ಕಳಿಸ್ಕೊಡ್ತಾರೆ. ಯಾರು ಲೆಕ್ಕ ತಗೋಗಿ ಇವ್ರು ಕರ್ಕೊಂಬರಿ ಅಂತ ಕಳಿಸ್ತಾರೆ. ಅವಾಗ ಯಾವ ರೀತಿ ಕಳಿಸ್ತಾರೆ? ಆ ರೋಗದ ಅಭಿಮಾನಿ ಇರ್ತಾರೆ. ಅವ್ರ ರೋಗ ಅಟ್ಯಾಕ್ ಮಾಡುತ್ತೆ, ಅವ್ನು ಹೇಳ್ಕೊಂಬರ್ತಾರೆ. ಗೊತ್ತಾಯ್ತಾ? ರೋಗಕ್ಕೆ ಬರ್ತದೆ. ರೋಗ ಅಭಿಮಾನಿ ಜಡದಿಂದ ಹೋಗೋದಿಲ್ಲ. ಮತ್ತೆ ಕೂಡ ಏನು ಬೇಕಲ್ಲಿ? ಮೃತಬ್ಬರ ವೇತಿದ್ದ ಹಾಗೆ ಅಭಿಮಾನಿ ದೇವತೆ. ಅದಕ್ಕೆ ಜ್ವರಹರ ಸ್ತೋತ್ರ ಅಂತಲೇ ಇದೆ. ಜ್ವರದ ಅಭಿಮಾನಿ ಸ್ತೋತ್ರ ಮಾಡಿ ಜ್ವರ ಬಿಟ್ಟು ಹೋಗ್ಬಿಡುತ್ತೆ. ಅವೇನವಲ್ಲ, ನಾರ್ಮಲ್ ಬೇರೆ, ಆಕ್ಸಿಡೆಂಟ್ಗಳು ಬೇರೆ. ಅದು ಹಾಗೆ. ಆಕ್ಸಿಡೆಂಟ್ ಮಾಡೇ ಕರ್ಕೊಂಬ ಅಂತ ಹೇಳ್ತಾರೆ. ಏನೋ ನೋಡಿ, ನೋಡೋದ್ರಿಂದ ಇವೆಲ್ಲ ಸ್ವಲ್ಪ ಕನ್ಸೆಷನ್ ಸಿಗುತ್ತೆ. ಪಾಲಿಸಿ ಕೊಟ್ಟಾಗಿರುತ್ತೆ. ಅದಕ್ಕೊಂದು ಕರ್ತವ್ಯ ಮಾಡಿದ್ರಿಂದ ನಿಮ್ಮದು ಅಪ್ಲಿಕೇಶನ್ ಸರಿಯಾಗಿ ಉಳಿಯುತ್ತೆ. ಇದು ಅದೊಂದು ಅಪರಾಧ, ಕೊಟ್ಟಿಲ್ಲ ಅಂಬೋದು. ಮೃತ್ಯು ಪ್ರೋಕ್ತಾಂ ಯೋಗ ವಿಧಿಂಚ ಕೃಷ್ಣಂ. ಏನೇನು ಬಂದಿದೆ ಗೊತ್ತಾ ಇದರೊಳಗೆ? ಅಥ ಲಬ್ಧ್ವಾ ವಿದ್ಯಾಂ ಏತಾಂ ವಿದ್ಯಾಂ, ಅಧ್ಯಾತ್ಮ ವಿದ್ಯೆ ಪಡೆದ. ಯೋಗ ವಿಧಿಂಚ, ಯೋಗನ ಪ್ರಾಕ್ಟೀಸ್ ಮಾಡೋದು ತಿಳ್ಕೊಂಡ. ಬ್ರಹ್ಮ ಪ್ರಾಪ್ತ, ಕೊನೆಗೆ ಪರಮಾತ್ಮನ ಹತ್ರ ಹೋದ. ವಿರಜ, ಎಲ್ಲ ವಿರಜಾ ಸ್ನಾನನೂ ಮಾಡಿದ. ಒಂದರ್ಥ ವಿರಜ. ವಿರಜ ಅಂದ್ರೆ ದೋಷ, ಎಲ್ಲ ದೋಷ ಕಳ್ಕೊಂಡ. ಅದಕ್ಕೆ ವಿರಜಾ ಸ್ನಾನ ಅರ್ಥ ಏನು ಗೊತ್ತಾ? ಎಲ್ಲ ದೋಷಗಳು ಮಡಿಯಾಗ್ಬಿಡ್ತಾರೆ ಅಂತ ಅರ್ಥ. ಆಮೇಲೆ ಅಭೂತ್ ವಿಮೃತ್ಯು, ಮೃತ್ಯುವನ್ನೇ ಗೆದ್ದು ಬಿಟ್ಟ. ನಿತ್ಯ ಅನಾವೃತ್ತಿ ಶಬ್ದ ಅನಾವೃತ್ತಿ ಶಬ್ದ. ಇದು ಕಥೆ ಹೇಳ್ಬಿಟ್ಟು ಮುಂದೆ ಏನಾಯ್ತು ಅಂತ ಪೂರ್ತಿ ಹೇಳ್ಬಿಡ್ತಾರೆ. ವಾಪಸ್ ಎಲ್ಲ ಮಾಡಿ ಕೊನೆಗೆ ಮುಕ್ತನಾಗಿಬಿಡ್ತಾನೆ ಅಂತ ಅರ್ಥ. ಅನ್ಯೋಪೇವಂ ಯೋವಿತ್ ಅಧ್ಯಾತ್ಮ. ಇದನ್ನು ಯಾರು ತಿಳಿತಾರಲ್ಲ ಅವರು ಕೂಡ ಹೀಗೇನೆ ಮುಕ್ತರಾಗ್ತಾರೆ. ಫಲಶ್ರುತಿ. ಆತ ಮುಕ್ತನಾದ ಅಷ್ಟೇ ಅಲ್ಲ, ಆ ರೀತಿ ಯಾರು ಅರ್ಥ ಮಾಡಿಕೊಂಡು ಅವನಿದ್ದಾಗೆ ಇರಬೇಕು, ವೈರಾಗ್ಯ ಇರಬೇಕು, ಏನು ಕೊಟ್ಟರು ಬೇಡ ಅಂತ ಹೇಳ್ತಾರೆ. ಜ್ಞಾನ ನೀವು ಹಠ ಹಿಡಿಬೇಕು, ಹೇಳಿದಿತ್ತೇನೆ ಮಾಡಬೇಕು. ಆಗ ಅವನು ಕೂಡ ಏನಾಗ್ತಾನೆ? ದೇಹ ಬಿಟ್ಟು ಹೋಗ್ಲಿಕ್ಕೆ ಹೋಗ್ತಾನೆ. ಇದು ಉಪನಿಷತ್ತಿನ ಕೊನೆಯ ವಾಕ್ಯ ಅದು. ಯಾಕೆ? ಏನೇನೇನೆ? ಹೌದು ಯಮದೇವ್ರದ ಯಮದೇವ್ರ ಮೋಕ್ಷ ಕೊಟ್ಟರು ಅಂತ ಹೇಳೇ ಇಲ್ಲ. ಯಮದೇವ್ರದ ವಿದ್ಯಾ ಯಾರೋ ಪಾಠ ಹೇಳ್ತಾರೆ. ತತ್ವ ಈಶಾವಾಸ್ಯ ಪಾಠ ಹೇಳಿದರೆ ನಿಮ್ಮ ಸದ್ಗತಿ ಬಂದು ಈಶಾವಾಸ್ಯದಿಂದನೋ ಪಾಠ ಹೇಳಿದ್ರಿಂದಾನ? ಮತ್ತೆ ಈಶಾವಾಸ್ಯ ಪರಿಷತ್ತಿದು ದೇವ್ರ ವಿಷಯ ತಿಳ್ಕೊಂಡ್ರೆ ಯಾವತ್ತ ಗುರು ಯಮದೇವರು ಹೇಳಿದ್ರು ತಿಳ್ಕೊಂಡ. ನಮಗೆ ಗುರುಗಳ ಮೂಲಕ ತಿಳ್ಕೊಬೇಕು ಅಂತ. ಎಲ್ಲ ಪಾಠ ಕೇಳಿದ ಮೇಲೆ ನಾನೇ ಗುರು ಅಂತ ಹೇಳಕ್ಕೆ ಬರ್ತದ? ಇಲ್ಲ. ಏನಾಗಬೇಕಾಗಿತ್ತು? ಏನಾಯ್ತು, ನಾನು ಒಂದೇ ಇನ್ಮೇಲೆ ಅಂತ ಹೇಳೋದು. ದೊಡ್ಡ ಭಕ್ತಿಯಿಂದ ನಮಸ್ಕಾರ ಮಾಡಿ ಹೋಗ್ತಾನೆ, ಮತ್ತೆ ಉಪಯೋಗ ಆಯಿತು ಅಂತ ಹೇಳ್ಬಿಟ್ಟು. ಅತಃ ಸರ್ವೋತ್ತಮೋ ವಿಷ್ಣು ರೀತಿ ಸಿದ್ಧಂ. ಅತಃ ಸರ್ವೋತ್ತಮೋ. ರಾಯರಗುಡಿಗೆ ಹೋದವರು ಮಠ ರಾಯರೇ ನಾನು ನೀವು ಒಂದೇ ಅಂತ ಹೋಗಿ ಯಾರು ನೋಡಿದ್ದೀರಾ ನೀವು? ರಾಯರೇ ನಾವು ನೀವು ಒಬ್ಬರೇನೆ. ಗೊತ್ತಾ? ಅಲ್ಲಿ ಕೂತಿರೋ ಇಲ್ಲಿ ಕೂತಿದ್ದೇನೆ ಅಷ್ಟೇ, ಯಾರು ಹೇಳಿದಾರ?
ಯಾರು ಅಲ್ಲಿ ಸಿಟ್ಟು ಬಂದ್ಬಿಡುತ್ತೆ ಅವನಿಗೆ, ನೀನೇ ರಾಯರೇನಪ್ಪ ಅಂತ ಕೇಳಿದ್ರೆ ಹೊಡೆದೇ ಬಿಡುತ್ತೆ. ಅರ್ಥ ಆಯ್ತಾ? ಅಂದ್ರೆ ಭೇದ ಒಪ್ಕೊಂಡಿದ್ದಕ್ಕೆ ಅದೆಲ್ಲ ಮಾಡ್ತಿರೋದು ಅವನು. ಅಭೇದ ಒಪ್ಕೊಂಡ್ರೆ ಮಾಡಕ್ಕೆ ಸಾಧ್ಯ ಆಗ್ತಿತ್ತ? ಸಾಧ್ಯ ಆಗದೆ. ಅವ್ರು ಹೇಳಿದ್ವಿ ಎಲ್ಲ ಅರ್ಥ ಆಗಿಲ್ಲ, ಬೇರೆ ಹೇಳಿದೆ ಅರ್ಥ ಆಗಿಲ್ಲಲ್ಲ, ಅರ್ಥ ಇಲ್ಲ ಅದರಲ್ಲಿ. ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ನೀವು ಈ ಮಾತು ಹೇಳಿ ಅವ್ರ ಮುಂದೆ ಅವೆಲ್ಲ ಹೇಳಬಾರ್ದು, ಅರ್ಥನೇ ಆಗಿಲ್ಲ. ಏನು ಅರ್ಥ ಹೇಳಿ? ಅದು ಇಲ್ಲ. ನೀವು ಹೇಳಿಯಪ್ಪ, ಹೋಗಿ ನೀವೇ ಹೇಳಿ ಅರ್ಥ. ನಾವು ತಿಳ್ಕೊಂಡು ತಪ್ಪು, ಸರಿ ನೀವು ಹೇಳಿ ಈಗ. ಅದು ಉಪಾಧಿ ಕಂಡ ಶುರುವಾಯ್ತು. ಉಪಾಧಿ ಕಂಡನ, ಮಾಯವಾದ ಕಂಡನ, ಮೃತ ಎಲ್ಲವೂ ಉಂಟು. ನೀವು ಹೇಳಕ್ಕೆ ಬರ್ತಾ ಇಲ್ಲ, ನಾನು ಹೇಳಿದ್ದನ್ನ ನಿಮಗೆ ಅರ್ಥ ಆಗ್ತಾ ಇಲ್ಲ, ನಾವೇನು ಮಾಡೋಣ? ಅತಃ ಸರ್ವೋತ್ತಮ ವಿಷ್ಣು ರೀತಿ ಸಿದ್ಧಂ. ಒಟ್ಟಿನ ಏನರ್ಥ? ಈಗ ವಿಷ್ಣು ಸರ್ವೋತ್ತಮತ್ವ ಬಂತು. ನಮೋ ಭಗವತೆ ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ ಯಸ್ಯಾಹಮಾಪ್ತ ಆಪ್ತೇಭ್ಯೋ ಯೋ ಮೇ ಆಪ್ತತಮಃ ಸದಾ. ಕೊನೆಗೆ ಮುಗಿಸಿದ್ರಿ. ಅದು ಮತ್ತೇನು ಶುರು ಮಾಡಿದ್ರಿ ಮೊದಲಿಗೆ? ಅದೇ ಮಾತಿಗ ನಮೋ ಭಗವತೆ ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ ಯಸ್ಯಾಹಂ ಆಪ್ತ ಆಪ್ತೇಭ್ಯ. ಉಪನಿಷತ್ತಿದೆ. ಆಚಾರ್ಯ ನಾನು ಆಪ್ತ ಅಂತ ಹೇಳ್ಕೊತಾರೆ. ಯಾರು ಹೇಳ್ಕೊಳಕ್ಕೆ ಬರಲ್ಲ ಆ ರೀತಿಯಲ್ಲಿ. ಅವ್ರಿಗೆ ಗೊತ್ತಿದೆ ನಾವು ಆಪ್ತ ಅಂತ ಹೇಳಿ. ಯಸ್ಯಾಹಂ ಆಪ್ತ ಆಪ್ತೇಭ್ಯ ಇದೇ ಉಪನಿಷತ್ತಿನ ಮಾತೇ ಬಂತೀಗ. ಇಷ್ಟೊತ್ತು ಬಂತಲ್ಲ ಇದರೊಳಗೆ. ದಷ್ಟ ಬ್ರಹ್ಮಪಾಲ ಹೇಳಿಲ್ಲ, ಬ್ರಹ್ಮ ಗುಹ್ಯ ವಂಶಗೋಸ್ತೋತ್ರ ಅದೇ ಮಾತಿಲ್ಲಿ ಬಂತು. ಯೋ ಮೇ ಆಪ್ತತಮಃ ಸದಾ. ನಾನು ಅತ್ಯಂತ ಆಪ್ತರಲ್ಲಿ ಆಪ್ತ ನಾನು, ನನಗೆ ಅತ್ಯಂತ ಆಪ್ತ ಪರಮಾತ್ಮ, ಅವನಿಗೆ ಅತ್ಯಂತ ಆಪ್ತ ನಾನು. ಮತ್ತು ಆಪ್ತ ಕಾರ್ಯದರ್ಶಿ ಅಂತ ಪಡ್ಕೊಂಡಿರ್ತಾರೆ. ಆಪ್ತ ಕಾರ್ಯದರ್ಶಿ ಕೈ ಕೊಟ್ಬಿಡ್ತಾರೆ ಎಷ್ಟೋದಲ್ಲ. ಅದಿಲ್ಲ. ನಿಜವಾದ ಆಪ್ತ ಕಾರ್ಯದರ್ಶಿ ಅಂದರೆ ಪರಮಾತ್ಮ ಇವರೊಬ್ಬರೇ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀ ಕಾಠಕೋಪನಿಷದ್ ಭಾಷ್ಯೆ ದ್ವಿತೀಯಾಧ್ಯಾಯಸ್ಯ ತೃತೀಯಾವಲ್ಲಿ ಇತಿ ಕಾಠಕೋಪನಿಷದ್ ಭಾಷ್ಯಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆಯಿಂದ ಷಟ್ಪ್ರಶ್ನೋಪನಿಷತ್. ಷಟ್ಪ್ರಶ್ನೋಪನಿಷತ್ತು ಅಂದರೆ 6 ಪ್ರಶ್ನೆಗಳ ಉಪನಿಷತ್ತು. 6 ಪ್ರಶ್ನೆಗಳು 6 ಉತ್ತರಗಳು. ಅದು ನಾಳೆ. ಸರ್ವೇಂದ್ರಿಯ